ಹಾಯ್ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮತ್ತೊಂದು ಕ್ಯಾಂಪಿಂಗ್ ಹೊಂಟೀವಿ. ಸೊ ಕ್ಯಾಂಪಿಂಗ್ಗಳೇ ಜಾಸ್ತಿ ಅಲ್ಲತ್ತವಲ್ಲ, ಹಾಗಾಗಿ ಮತ್ತೊಂದು ಕ್ಯಾಂಪಿಂಗ್ ಹೊಂಟೀವಿ. ಸೊ ಎಲ್ಲಪ್ಪ ಅಂತಂದ್ರೆ ನಮ್ಮ ಸೇಡಮ್ನಿಂದ ಒಂದು 47 ಕಿಲೋಮೀಟ್ರ್ ತೋರ್ಲತ್ತದ, ಇಲ್ಲೇ ಬೆಣ್ಣಾತೇವ್ರ ಡ್ಯಾಮ್ ಅಂತೇಳಿ. ಸೊ ಅಲ್ಲಿಗೆ ಹೊಂಟೀವಿ. ಇಲ್ಲಿ ಒಂದು ಸ್ವಲ್ಪ ಚಪಾತಿ ಬೇಕಾಗಿವು, ಹಂಗಾಕಿಸಿಂದ ಚಪಾತಿ ಪಾರ್ಸಲ್ ಕಟ್ಕೊಳಕ್ಕೆ ಹೇಳಿದ್ದ ನಮ್ಮ ಅನ್ಪ್ಲಾನಡ್ ಅವರಿಗೆ. ಎಷ್ಟೊತ್ತಾಯ್ತು ರೀ ಬಂದೆ? ನಾವು ಮತ್ತು ನಮ್ಮ ಅನ್ಪ್ಲಾನಡ್ ಕನ್ನಡಿಗ ಇದ್ವಿ ಸದ್ಯಕ್ಕೆ. ಈಗ ಗುಲ್ಬರ್ಗಲ್ಲೇ ನಮ್ಮ ಸರ್ ಒಬ್ಬರು ಅಮ್ನಾಬಾದ್ಲಿಂದ ನಮ್ಮ ಸಂಗಮೇಶ್ ಸಂಚಾರಿ ಅಣ್ಣವರು ಬಂದು ಅಲ್ಲೇ ಜಾಯ್ನ್ ಆಗ್ತಾರೆ ಡೈರೆಕ್ಟ್. ಸೊ ಈಗ ಸೇಡಮ್ನಿಂದ ನಾನು ನಮ್ಮ ಅನ್ಪ್ಲಾನಡ್ ಕನ್ನಡಿಗ ಶಿವಕುಮಾರ್ ಅವ್ರು ಇದ್ದೀವಿ. ಸೊ ಮತ್ತು ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ, ನಾನು ಆರಾಮಿದ್ದೀನಿ. ಸೊ ರೈಡ್ಗಳನ್ನ ಆರಾಮ್ ನಡೆದವ. ರೈಡ್ ಅನ್ನೋದಕ್ಕಿಂತ ಜಾಸ್ತಿ ಕ್ಯಾಂಪಿಂಗೇ ನಡೆದವ. ಬಂಜಿಗಾಡ್ ಅಂತೇಳಿ ಬಂಜಿಗಾಡ್ ಒಂದು ಕಳೆದ್ರ ಪ್ಲೇನೆ ಒಂದು ತೋತೀವಿ. ಬಟ್ ನಮ್ಮ ಶಿವ ಅವ್ರು ನೋಡ್ರಿ ಒಂದು ಜಸ್ಟ್ ಒಂದು ಡೋರಿ ಮೇಲೆ ಕಟ್ತಾರೆ. ಅದಕ್ಕೆ ಹೆಂಗೆ ಕಟ್ತಾರೆ ಗೊತ್ತಿಲ್ಲ, ಬಟ್ ಹೆವಿ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಅದು ಎಲ್ಲಿ ಬಿಚ್ಚಲ್ಲ ಮತ್ತಂಗೆ. ಯಾಕ್ರಿ ಇಲ್ಲಿ ಯಾಕಾಗಲ್ಲ? ಹಾಂ ರೀ, ಟೆಸ್ಟ್ ಮಾಡೋದ ರೀ. ಈಗ ಟೆಸ್ಟ್ ಮಾಡತ್ತೀರಿ ಮಧ್ಯಾಹ್ನಕ್ಕೆ? ಹಾಂ ಅಲ್ಲ, ಆ ಸೈಡ್ ಬರ್ಬೇಕತ್ತ. ಅವ್ರಿಗೆ ಹಾಕ್ಲತ್ತಾರ, ನಮಗೆ ಹಾಕಲ್ಲ ಯಾರು. ಹಾಂ ರೀ, 6 ಎಲ್ಲ ಆಗ್ಯದ್ರಿ, ಇನ್ನೂ 6 ಆಗಿಲ್ಲಲ್ಲ ರೀ. 6 ಆಗಿಲ್ಲ ರೀ, ಇನ್ನೂ 5 ನಿಮಿಷ ಆದ್ರಿ. ಹಾಂ ಮುಂದಾಗ್ಸ ಮಾಡ್ರಿ ಹಾಂ ಮುಂದಾಗ್ಸಂಬರ್ರಿ. ನಾ ಇಲ್ಲಿ ಯಾವಾಗ ಬಂದಾಗ್ರೂ ತುಂಬಿಸಿಲಿಲ್ಲ ಎಣ್ಣೆ. ನಾವು ಒಟ್ಟು ಏನಾದ ಒಂದು ಹೇಳ್ತಾರೆ ಇಲ್ಲಿ. ಈ ಜಿಯೋ ಪಂಪ್ದು ಇದೇ ಹಾಲತ್ತ ನೋಡ್ರಿ ನಮ್ಮ ಸೇಡಮ್ದಾಗ. ಈ ಪಂಪಾಗಿ ಈಜು ದಿನ ಆಯಿತು, ಒಂದು ದಿವ್ಸನೂ ಎಣ್ಣೆ ಹಾಕ್ಸಿಲ್ಲ ನಾ ಇಲ್ಲಿ. ಬಂದಾಗ ಏನರ ಒಂದು ರೀಸನ್ ಹೇಳ್ತಾರೆ. ಒಂದು ಬಂದಾರ ಇಟ್ಟಿರ್ತಾರೆ, ಇಲ್ಲ ಅವ್ರು ಎಲ್ಲಿಗನ ಹೋಗಿರ್ತಾರೆ, ಬಾತ್ರೂಮ್ ಕರೆ ಹೋಗಿರ್ತಾರೆ, ಇಲ್ಲ ಕರೆಂಟ್ ಹೋಗಿರ್ತಾವ. ಅವ್ನು ಟೈಮ್ 6 ಆಲತ್ತದ. ಈ ವೈಸರ್ನಾಗಿಂದ ಸೂರ್ಯ ಉಲ್ಟಾ ರಿಫ್ಲೆಕ್ಟ್ ಆಲತ್ತ ನನಗೆ. ಅದ್ರಾಗ ಈ ಹೊಲಗೊಳ್ದಾಗ ಈ ಬದುವಿಗೆ ಏನಿರ್ತದಲ್ಲ ಬೆಂಕಿ ಹಚ್ಚಾರ. ಇದು 6 ಆಲತ್ರೂ ಸೂರ್ಯ ಮುಳುಗಿಲ್ಲ. ಇನ್ನು ನಿಂಬಲ್ಲಿ ಬಿಸಿಲು ಹೆಂಗಿದ್ದಿರ್ಬೇಕು, ನಂಬಲ್ಲಿ ಪೂರ 7 ತಕ ಮುಳುಗುತ್ತಾನೆ ಆರಾಮ್ಸೆ ಸೂರ್ಯ. ಸ್ವಲ್ಪ ನೆನಪೋದವ ನೀ ಜಲ್ದಿ ಮುಳುಗ್ಬೇಕಂದ್ರೆ. ಬಟ್ 7 ತಕ ಮುಳುಗುತ್ತಾನೆ ನೋಡ್ರಿ ಈ ಬೇಸಿಗೆ ಅಂತೂ. ಸೊ ಇವಾಗ ನಮ್ಮ 11 ದಾಟಿ ಭೀಮ್ನಗರ್ ಕಡೆಯಿಂದ ಹೊಂಟೀವಿ. ಸೊ ಲೊಕೇಶನ್ ಮಾತ್ರ ಬರ್ಬೇಕಂತಂದ್ರೆ ರೋಡ್ ಇಷ್ಟು ಖರಾಬ್ ಆದಿಲ್ಲಿ, ಭಾಳ ಖರಾಬಿತ್ತು ರೋಡು. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ನಡೆದದ, ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಯಿತು. ಆ್ಯಕ್ಚುಲಿ ನಾವು ಅಲ್ಲಿ ಟೆಂಗ್ಳಿಲಿಂದ ತೊಳ ತೊಗೋಬೇಕಂದೇವು, ಅದು ರೋಡ್ ಅಂತೂ ನಾನು ನೋಡಿದ್ದೆ ಅದ. ಸೊ ಹಂಗಾಗಿ ನಾ ಆ ರೂಟ್ ತೊಗೊಳ್ಳಿಲ್ಲ. ಸೊ ಇಲ್ಲೊಂದು ಹೆಬ್ಬಾಳ ಅಂತೇಳಿ ಊರು ಹೋದ್ರೆ. ಸೊ ನಾವು ಈ ಕಡೆ ಕ್ಯಾಂಪಿಂಗ್ ಮಾಡಕ್ಕೆ ಹೊಂಟೀವಿ. ಇಲ್ಲಿ ನಿಂತಿದ್ದೆವು ನಾವು ಲೊಕೇಶನ್ ನೋಡೋಮಂತೇಳಿ. ಸೊ ಈ BKG ಅಂತೇಳಿ ಒಂದು ದುಕಾನ್ ಅದ. ಸೊ ಅವ್ರು ಕರೆದು ನೀರದು ಕುಡಿಸಿ ಕಳಿಸ್ತಾರೆ. ಸೊ ಸುಮ್ಮನೆ ನಿಂತಿದ್ದೆವು ಹಂಗೆ ಲೊಕೇಶನ್ ನೋಡೋಮಂತೇಳಿ. ಕರೆದು ನೀರು ಕುಡಿಸಿ ಕಳಿಸ್ತಾರೆ ಪಾಪ. ನಮ್ಮ ಉತ್ತರ ಕರ್ನಾಟಕ ಜನಗಳು ಹಿಂಗೆ ನಾವು ಎಲ್ಲಿ ಭೀ ಏನಂತಾರೆ, ಯಾರೋ ಹೊಸ್ದಾಗಾರ ಏನೋ ಅಂತ ಅನ್ಸಿತ್ತು ಅಂತ ತಿಳ್ಕೊರಿ, ನಾವು ಕರೆದು ಮಾತಾಡಿ ನಮ್ಮ ಕೈಲಿ ಏನಾಗ್ತದೆ ಅದು ಹೆಲ್ಪ್ ಮಾಡ್ತೀವಿ. ಸೊ ಅವರು ಕರೆದು ಕೇಸಿನ ಪಾಪ ನೀರೇ ಕೊಡ್ರಿ ಅಣ್ಣ ನೀವು, ಆಮೇಲೆ ಮಾತಾಡೋಮಂತಂದ್ರೆ ಫಸ್ಟಿಗೆ ಕರೆದು ಖುಷಿ ಆಗ್ತದೆ. ಯಾರೋ ಗೊತ್ತಿರಲ್ಲ ಕರೆದು ಕೇಸಿಂದ ಮಾತಾಡಿರ್ತಾರ, ಏನೋ ಒಂದು ಹೆಲ್ಪ್ ಮಾಡ್ತಾರಂತಂದಾಗ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಬ್ರೋ. ನಂಗೆ ನೀವು ಯಾರಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಇನ್ನೊಂದು ಏನಂತಂದ್ರೆ ಯಾರೋ ಫಾಲೋ ಮಾಡ್ತಿರ್ಬೋದು ಅಂತೇಳಿ ಕರಿಲತ್ತಾರ ಅಂತ ಅಂದ್ಕೊಂಡೆ. ನಾನು ಫಾಲೋನೂ ಇಲ್ಲ ಅವರು, ಈಗ ಫಾಲೋ ಮಾಡ್ಕೊಂಡ್ರು. ಆಮೇಲೆ ನಂದೊಂದು ಸ್ಟಿಕ್ಕರ್ ಹಾಕಿದೆ ಅಲ್ಲಿ. ಭಾಳ ಖುಷಿ ಆಯ್ತಣ್ಣ ನೀವು ಕರೆದ ಕೇಸಿ ನೀರು ಕುಡಿಸಿದ್ದು. ನೀವೇನಾರ ವಿಡಿಯೋ ನೋಡ್ತಿದ್ದೀರಪ್ಪ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಆ್ಯಕ್ಚುಲಿ ಬೆಣ್ಣೆತೋರ ಡ್ಯಾಮ್ ಇದು. ಇದೇನು ಕಾಣಿಸ್ತದ, ಇದ್ರಾಗ ಕಾಣಿಸ್ತದ ಅಲ್ಲಿ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಡ್ಯಾಮ್. ನಾವು ಕ್ಯಾಂಪಿಂಗ್ ಮಾಡಬೇಕಾಗಿರೋದು ಅಲ್ಲಿ ಮ್ಯಾಲೆ, ಈ ಸೈಡ್ ಇಲ್ಲಾಂದ್ರೆ ಆ ಸೈಡ್ ಎರಡರ ಒಂದು ಕಡೆ ಕ್ಯಾಂಪಿಂಗ್ ಮಾಡ್ಬೇಕಂತ ಹೇಳೋಣ. ಈ ಡ್ಯಾಮ್ನಿಂದ ಈ ಕಡೆ ಪಾಸ್ ಹೋಗ್ತಾವೆ. ಬಟ್ ಮಾನ್ಸೂನ್ನ ಮಾತ್ರ ಅಲ್ಟಿಮೇಟ್ ಕ್ರೇಜಿ ವ್ಯೂ ಇರ್ತದೆ ಅಂತ ತಿಳ್ಕೊರಿಲ್ಲ, ಮಸ್ತ್ ಇರ್ತದೆ ಇಲ್ಲಿ. ಯಾಕಂತಂದ್ರೆ ರೋಡಿಗೆ ಹೋಗೋರಿಗೆ ಕಣ್ಣಿಗೆ ಹಬ್ಬ ಇರ್ತದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ರೋಡ್ ಇದು ಬ್ಲಾಕ್ನೂ ಆಗ್ಬೋದು ಜಾಸ್ತಿ ನೀರು ಬಂದ್ರೆ. ಯಾಕಂತಂದ್ರೆ ಭಾಳ ತಳಗದ ರೋಡು, ಡ್ಯಾಮೇ ಅಷ್ಟು ಹೈಟ್ ಅದ. ಅಲ್ಲಿಂದ ಬರೋ ನೀರ್ಲಿಂತ ಆರಾಮ್ಸೆ ಬ್ಲಾಕ್ ಆಗ್ತದೆ ರೋಡಿಗೆ.
ಅಲ್ಲಿ ನಿಂತವ್ರಿ ನಮ್ಮವ್ರು ಅಲ್ಲಿಗೆ ಹೊಂಟಿವ್ರಿ ಇನ್ನೂ ಪ್ಲ್ಯಾನ್ ಇಲ್ಲ ಎಲ್ಲಿಗೆ ಹೋಗ್ಬೇಕಂತ ಕ್ಯಾಂಪಿಂಗ್ ಮಾಡಮಂತ ಹೊಂಟಿವ್ರಿ ಆ್ಯಕ್ಚುಲಿ ಎಲ್ಲಿ ಮಾಡ್ಬೇಕಂತ ಗೊತ್ತಿಲ್ಲ ಬಾಯ್ 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 ನಮಗೆ ಫುಲ್ ಕ್ರೇಜಿ ಮಾಡತ್ತಾರ ಅವ್ರು ಕರೆ ಹೋಗೋದು ಈಗ ಆಯ್ಸ್ ಬಿಗ್ ಫ್ಯಾನ್ ಅಂತೇಳಿ ಪರಾವಟ್ಟಿ ಮಾಡತ್ತಾರ ನಮಗೆ ಸೊ ಇಲ್ಲಿ ಜಗದ್ಗುರು ಮೌನೇಶ್ವರ್ ಹೋಟೆಲ್ ಅಂತೇಳಿ ಚುಡುವ ತಿಂದೆವು ಏಕ್ ನಂಬರ್ ಚುಡುವ ಮಾಡಿದರು ಬಸವಣ್ಣವ್ರು ಅಂತೇಳಿ ಸೊ ಈ ಕ್ಯಾಂಪಿಂಗ್ ಮಾಡಕ್ಕೂ ಅವರೇ ಹೆಲ್ಪ್ ಮಾಡತ್ತಾರ ಹೋಗ್ರಿ ನಾ ಎಲ್ಲ ಹೇಳ್ತೀನಿ ಅಂತ ಹೇಳ್ಕೇಸಂದು ಬರ್ತೇವಣ್ಣ ಬರ್ತೇವೆ ಚುಡುವ ಮಾತ್ರ ಏಕ್ ನಂಬರ್ ಮಾಡಿದರು ಸೊ ವಿಡಿಯೋ ಅಂದ್ರೆ ನೋಡತ್ತಿದ್ದಾರೆ ಅಂದ್ರಣ್ಣ ನಾನು ನಿಮಗೆ ಅಲ್ಲಿ ಕುಂತೀವಿ ಮಾತಾಡೀವಿ ಅಂತಂದ್ಕೆ ಹೇಳತ್ತಿಲ್ಲ ಮನಸ್ಲಿಂತ ಹೇಳತ್ತೀನಿ ಭಾರಿ ಇದು ಚುಡುವಗಳು ನಂಗಂತೂ ಭಾಳ ಇಷ್ಟ ಅದು ಸೊ ಈಗ ಸರ್ ಅವ್ರಿಗೆ ಮಾತಾಡಿ ಒಂದು ಸ್ವಲ್ಪ ಪರ್ಮಿಷನ್ ಅದು ತೊಗೊಂಡು ಹೊಂಟೀವಿ ನಮ್ಮ ಯಾರು ಅನ್ಪ್ಲಾನೆಡ್ ಕನ್ನಡಿಗ ಅವರು ಡಿಪಾರ್ಟ್ಮೆಂಟ್ನಾಗಿದ್ದು ಇದೊಂದು ಹೆಲ್ಪ್ ಆಯ್ತು ನಮಗೆ ನೈಟ್ ಹೊತ್ತು ಆ್ಯಕ್ಚುಲಿ ಇಲ್ಲಿ ಮಾಡೋಕೆ ಬಿಡಲ್ಲ ಅಂತ ಸೊ ನಮ್ಮ ಅನ್ಪ್ಲಾನೆಡ್ ಕನ್ನಡಿಗ ಅವ್ರು ಮಾತಾಡಿದ್ರು ನಾವು ಡಿಪಾರ್ಟ್ಮೆಂಟ್ನಾಗ ಇರ್ತೀವಿ ಅವ್ರಿಗೇನೋ ಮುಖ ಪರಿಚಯ ಆದಂಥವ್ರದ್ದು ಸೊ ಹಂಗಾಗಿ ಮಾತಾಡಿ ಬಿಡಿಸಿದ್ರು ಅವರು ಹಂಗಾಗಿ ಬಂದೆವು ಈಗ ಮುಂಜಾನೆ ಎದ್ರೂ ನಮಗೆ ವ್ಯೂ ಕಾಣಬೇಕಿಲ್ಲ ಇಲ್ಲಿ ಯಾವ ನೀರು ಬೆಣ್ಣೆತೋರ ಡ್ಯಾಮಿನೂ ಬಟ್ ಈಗ ನೈಟ್ ಕಾಣಿಸೋಲಾಗ್ಯಾವ ಮುಂಜಾನೆ ಅಲ್ಟಿಮೇಟ್ ವ್ಯೂ ವಿತ್ ಡ್ರೋನ್ ಶಾಟ್ನ ತೋರಿಸ್ತೀನಿ ನಿಮಗೆ ಕ್ಯಾಂಪಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗ್ಯದ ಆಮೇಲೆ ಕ್ಯಾಂಪಿಂಗ್ ಲೊಕೇಶನ್ಗೂ ಬಂದೀವಿ ಸೊ ಈಗ ನೆಕ್ಸ್ಟ್ ಆಪ್ಷನ್ ಏನಿರ್ತದೆ ಅಡುಗೆ ಮಾಡೋದಿರ್ತದೆ ಸೊ ಇಲ್ಲಿ ಲೈಟ್ ಸೆಟ್ ಮಾಡೀವಿ ಅಲ್ಲಿ ನಮ್ಮ ಗಾಡಿ ಹಾಕೀವಿ ಅಲ್ಲಿ ಸಂಗಮೇಶಣ್ಣವ್ರ ಗಾಡಿ ಅದ ಸಂಗಮೇಶಣ್ಣವ್ರು ಇಲ್ಲಾರ ಸೊ ಅಲ್ಲೆಲ್ಲ ಕಟ್ ಮಾಡ್ಕೇಸಿಂದ ಇಟ್ಟೀವಿ ಅಲ್ಲಿ ಗ್ಯಾಸ್ನ ಹಚ್ಚಾರ ಸಂಗಮೇಶಣ್ಣವರು ಈಗ ನಾವು ಏನು ಮಾಡತ್ತೀವಿ ಅಂತೇಳಿ ಸಂಗಮೇಶಣ್ಣವ್ರಿಗೆ ಸಂಗಮೇಶಣ್ಣ ಏನು ಮಾಡತ್ತೀವಿ ರೀ ಈಗ ಏನಿಲ್ಲ ಕಾಣತ್ತೀನಿ ಹಾಂ ಕಾಣಿಸ್ತದೆ ಚಲೋ ಕಾಣತ್ತೀನಿ ನೋಡ್ರಿ ಜರ ಬೆಳುವಾಗಿಲ್ಲ ಹಾಂ ಸ್ವಲ್ಪ ಏನು ಮಾಡಿದ್ವಿ ನಾವು ಹೇಳ ಅದೇ ಹೇಳ್ಬೇಕಂತ ಎಷ್ಟು ಜನ ಕೇಳಿದೆ ನನಗೆ ಓಕೆ ಏನಿಲ್ಲ ಆ್ಯಕ್ಚುಲಿ ಈಗ ಗ್ಯಾಸ್ ಹಚ್ಚಿದ್ದೆವು ಬಗೋಣಿ ಇಟ್ಟಿದ್ದೆವು ಬಗೋಣಿ ಇಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೇವೆ ಟೊಮೆಟೊ ಹಾಕ್ತೇವೆ ಟೊಮೆಟೊ ಚಟ್ನಿ ಮಾಡ್ತೇವೆ ಸಿಂಪಲ್ ಟೊಮೆಟೊ ಚಟ್ನಿ ಯಾಕಂದ್ರೆ ಟೊಮೆಟೊ ಚಟ್ನಿ ಹಾಕ್ಬಂದು ಚಪಾತಿ ಪನೀರ್ ಮಾಡಿದೆವು ದಾಲ್ ತಡ್ಕ ಮಾಡಿದೆವು ಈಗ ಮುಂದೆ ಏನು ಮಾಡಬೇಕು ಡಿಫ್ರೆಂಟ್ ಮಾಡಬೇಕಲ್ಲ ಇಲ್ಲಾಂದ್ರೆ ಇವೇನು ರೀ ನಾವು ದಾಲ್ ತಡ್ಕನೇ ತಿಂತಾವ ಪನೀರೇ ತಿಂತಾವ ಅಂತಂದ ಕ್ಯಾಂಪಿಂಗ್ ಬಂದೀವಿ ಇಲ್ಲಿ ಅಡುಗೆ ಮಾಡತ್ತೀವಿ ಅಲ್ಲಿ ಒಂದು ಹೋಟೆಲ್ ಬಲ್ಲಿ ಕುಂತಿದ್ದೆವು ಅವ್ರನ್ನೂ ಅದೇ ಹೇಳಿದ್ರು ಇಲ್ಲಿ ಒಳಗೆ ಬಿಡೋ ಟೈಮಿಗೆ ಪರ್ಮಿಷನ್ ತೊಗೊಳ್ಳೋ ಟೈಮಿಗೆ ಇಲ್ಲಿ ಹಾವುಗಳು ಜಾಸ್ತಿ ಅವ ಅಂತೇಳಿ ಇಲ್ಲಮ್ಮ ಅನಿಲ್ ಬ್ರೋ ಅವ್ರು ನೋಡ್ರಿ ಮೆಸೇಜ್ ಹಾಕ್ಯಾರ ಇಲ್ಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಾಗ ಏನು ಮಾಡ್ಯಾರ ಅವ್ರು ಫಸ್ಟಿಗೆ ಮೆಸೇಜ್ ಹಾಕ್ಯಾರ ಒಂದು ಏನಂತ ಇಲ್ಲಿ ಹಾವುಗಳವ ನಾವು ಫಸ್ಟ್ ಹೋದಾಗ ನೋಡೀವಿ ಅಂತ ಹೇಳ್ಕೇಸಿಂದ ಅದಾದಮೇಲೆ ಓಕೆ ಸರ್ ಅಂತೇಳಿ ಅವ್ರಿಗೆ ಹಾಕಿನ ಮೆಸೇಜು ಅವ್ರು ನೋಡ್ರಿ ಮತ್ತು ವೀಡಿಯೋನೇ ಕಳಿಸ್ಯಾರ ನನಗೆ ಅವ್ರು ನೋಡಿದ ಹಾವು ಅವತ್ತಿನ ದಿವಸ ಯಾವ್ದು ಅಂತೇಳಿ ಕಳಿಸ್ಯಾರ ಇದು ಹಾವೇನು ಹುಡುಕ್ಯಾಡಮ್ಮ ಏನು ಮಾಡಮ್ಮ ನಾವು ಏನು ತಿಳಿಯಲಾಗ್ಯದಿಲ್ಲ ಹಾಂ ಮೊದಲೇ ನಮಗೆ ಪುಕ್ ಅಂತಿರ್ತದ ಅಂತಂದ್ರೆ ಬಂದು ಕೇಸಿಂದೇವ್ರು ಹಾವು ಇರ್ತಾವ್ರಿ ಅದು ಇರ್ತಾವ ಅಂತೇಳಿ ಹೇಳಿದ್ಮೇಲೆ ಆಯ್ತು ಓಕೆ ರೀ ಅಂತಂದೀನಿ ಏನು ರೀ ಅನಿಲ್ ಸರ್ ಹೆಂಗೆ ಅಂದಿಸ್ತೀರ ನಮಗೆ ನೀವು ಕ್ರೇಜಿ ಅಂದ್ರೆ ಕ್ರೇಜಿ ಯಾರು ನೋಡ್ರಿ ನಮ್ಮ ಸಂಗಮೇಶ್ ಸಂಚಾರಿ ಅವರು ಯಾಕೆ ಈ ಮಾತು ಹೇಳತ್ತೀರ ಅಂದ್ರೆ ವಾಸಲಿ ಏನು ಮಾಡಿದ್ರಿ ಮಿಸ್ಟೇಕ್ ನೀವು ಅದು ಇದು ಟ್ಯಾಂಕ್ ಹಚ್ಚಲಾರ್ದೇನೆ ಸ್ಟಾರ್ಟರ್ ಮಾಡ್ಲತ್ತಿದ್ರಿ ಗ್ಯಾಸ್ ಇವತ್ತು ಗ್ಯಾಸಿಂದು ಕಾಲುಗಳೇ ಓಪನ್ ಮಾಡಿಲ್ಲ ಗ್ಯಾಸ್ ಹಚ್ಚಾರ ಹೆಂಗ್ರಿ ನೀವು ಕ್ಯಾಂಪಿಂಗ್ ಮಾಡೋದು ಎಲ್ಲಿ ಈ ಕ್ಯಾಂಪಿಂಗ್ ಇದು ಸ್ಟೋವ್ ಕಾಲೇ ಓಪನ್ ಮಾಡಿಲ್ಲ ನೀವು ಅದಕ್ಕೆ ನಿಂದ್ರಿಸಿ ಹಂಗೆ ಏನು ಅಡುಗೆನೇ ಮುಗಿಸ್ಬಿಟ್ರಿ ಅದ್ರ ಮೇಲೆ ಹಾಂ ಅದು ಚೆನ್ನಾಗಿ ಭಯ ಹಾಕಿದ್ದೀರಿ ನೀವು ಇವತ್ತಿಂದು ಊಟ ಏನಪ್ಪ ಅಂತಂದ್ರೆ ಟೊಮಾಟೊ ಚಟ್ನಿ ಚಪಾತಿ ನಮ್ಮ ಸಂಗಮೇಶ್ ಅಣ್ಣವ್ರು ಮಾಡ್ಯಾರ ಸೊ ಮಾಡ್ಯಾರ ಭಾರಿ ಮಾಡ್ಯಾರ ಏನೋ ಒಂಥರ ಡಿಫ್ರೆಂಟ್ ಮಾಡ್ಯಾರ ಟೊಮಾಟೊ ಚಟ್ನಿ ನಾರ್ಮಲಾಗಿ ನಮ್ಮ ಮನ್ಯಾಗ ಉಣಪ್ಲೇ ಇಲ್ಲ ಬಟ್ ಬೇರೆ ಅಜಾರ ರಾತ್ರಿ ಇವರು ನಮ್ಮ ಸರ್ ಈಗ ಕ್ಯಾಂಪಿಂಗ್ ಬರ್ತೀನಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ನೋಡ್ಲತ್ತಾರ ನೋಡ್ರಿ ನಮಗೆ ಕಣ್ರಿ ಇವರು ಬರ್ತೀನಿ ಅಂತೇಳಿ ನಾ ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿದಾರ ಸಂಡೇ ಹೋಗಂಬ್ರಿ ಅಂತೇಳಿ ಇವರೇ ಪ್ಲ್ಯಾನ್ ಮಾಡಿಸಿ ಇವರೇ ಇದು ಮಾಡಿ ಮತ್ತು ಇವತ್ತು ವಿಡಿಯೋ ಕಾಲ್ನಾಗ ಕುಂತ್ಕೇಸಿಂದ ಮಾತಾಡ್ತಾರೆ ಎಲ್ಲ 400cc ಆಗಿರಿ ಈಗ 200 160 ಯಾಕೆ ಕೇಳ್ತೀರಿ ಏನು ಲೊಕೇಶನ್ ಬೇಡ ಏನು ಬೇಡ ಬಿಡ್ರಿ ಆಯ್ತು ಎಲ್ಲ ಭಾರಿ ಕಾಣತ್ತೀರಿ 400cc ಆಗ್ಯದ ಗಾಡಿ ಈಗ ನೋಡ್ರಿ ಹಿಂಗೆ ಮಾಡ್ತಾರ ಅದಕ್ಕೆ ನೋಡ್ರಿ ನಿಮ್ದು ಆತಿತಪ್ಪ ಅಂದ್ರೆ ಕ್ಯಾಂಪಿಂಗ್ ಮಾಡಿರಿ ನಿಮ್ಮದು ನೀವು ಇಲ್ಲಾಂದ್ರೆ ಆಗಲ್ಲ ಈ ಟೈಪ್ 400cc ಆಯ್ತು ಅಂದ್ರೆ ಆಗಲ್ಲ ನೋಡ್ರಿ ಸೊ ಊಟ ಅದೆಲ್ಲ ಮಾಡಿ ಬಂದು ಕ್ಯಾಂಪ್ನಾಗ ಸೆಟ್ಟಾಗಿವಿ ಟೆಂಟ್ನಾಗ ಆಲ್ರೆಡಿ ನಮ್ಮ ಸಂಗಮೇಶ್ ಅಣ್ಣ ಹೊಟ್ಟಿ ತೂರ್ಲತ್ತ ಸೊ ಈಗ ಮಕ್ಕೋತೀವಿ
ಗುಡ್ ನೈಟ್. ಮುಂಜಾನೆ ವ್ಯೂ ತೋರಿಸ್ತೀನಿ ಅಂತ ಎಲ್ಲರೂ ವೇಟ್ ಮಾಡಿರಿ. ನೆಕ್ಸ್ಟ್ ಡ್ರೋನ್ ಶಾಟ್ನು ಬರ್ತಾವೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರೂ. ಸೊ ಈಗ ಒಂದು 6:30 ಅಲ್ಲದ ಟೈಮ್ ಎದ್ದೀವಿ. ಅದಕ್ಕೆಸಿಂದ ಎಲ್ಲ ನಮ್ಮದು ಟೆಂಟ್ ಅದು ರಿಮೂವ್ ಮಾಡತ್ತಾರ. ನಾರೇ ಟೆಂಟ್ ಹಾಕಿಲ್ಲ, ಹಂಗೆ ಕೇಸಿಂದ ಆರಾಮ್ ವಿಡಿಯೋ ಮಾಡ್ತೀವಿ. ಸೊ ನೈಟ್ ಮಾಡಿದ್ದು ನಾವು ಕ್ಯಾಂಪಿಂಗ್ ಜಾಗ ಇದೆ ನೋಡ್ರಿ, ಬೆಣ್ಣೆತರ ಡ್ಯಾಮ್ ಮೇಲೆ ಮಾಡಿದ್ವಿ. ಅಡುಗೆದೆಲ್ಲ ಈ ಸೈಡ್ ಮಾಡಿದ್ದೆವು. ಸೊ ವ್ಯೂ ಇಲ್ಲಿಂದ ಹೆಂಗಿರ್ತದೆ ನೋಡ್ರಿ. ಒಂದು ಡ್ರೋನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಂಬರ್ರಿ. ವಾರಕ್ಕಿಂತ ಒಂದೊಂದು ಇದು ಮಾಡಿದ್ರೆ ನಮ್ಮ ಮೈಂಡ್ ಹೆಂಗಂತಂದ್ರೆ ಫ್ಲ್ಯಾಶ್ ಹೊಡ್ಸ್ಕೊಂಬಂದಾಗಿ, ಫ್ಲ್ಯಾಶ್ ಹೊಡ್ಸ್ಕೊಂತಾರಲ್ಲ ಫೋನ್ ಸಿಸ್ಟಮ್ ಎಲ್ಲ, ಆ ಟೈಪು ಒಂದು ರಿಫ್ರೆಶ್ ಇರ್ತದೆ. ಮುಂದಿನ ವಾರ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಕೇಸಿಂದ ಹಿಂಗೆ ಕ್ಯಾಂಪಿಂಗ್ಗಳು ಮಾಡ್ತಾ ಇರಬೇಕು, ಇಲ್ಲ ರೈಡ್ಗಳು ಮಾಡ್ತಾ ಇರ್ಬೇಕಂತ. ಸೊ ಈ ಸೈಡ್ ನಿಮಗೆ ಡ್ಯಾಮಿಂದ ವ್ಯೂ ಕಾಣಿಸ್ತದೆ. ಏನು ನಿಮಗೆ ಫೋಟೋ ಇದ್ರಾಗ ಎಲ್ಲ ಗೂಗಲ್ ಮ್ಯಾಪ್ನ ಸಿಗೋದು ಇದೇ ಸೈಡಿಂದ. ಡ್ರೋನ್ ಶಾಟ್ ಹೆಂಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಆಮೇಲೆ ಈ ಒಂದು ಪ್ಲೇಸ್ ಏನದ ಭಾರಿ ಇಷ್ಟ ಆಯ್ತು ನನಗೆ. ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು, ಆದ್ರೆ ನಮ್ಮದೆಲ್ಲ ಸ್ವಲ್ಪ ಕೆಲಸಗಳವಲ್ಲ, ಯಾರ್ದವ್ರು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಹಂಗಾಗಿ ಇಲ್ಲಿಂದ ಈಗ ಬಿಡ್ಲತ್ತೀವಿ. ಸೊ ಆ್ಯಸ್ ಇಟ್ ಈಸ್ ಯಾವ ರೀತಿ ಇತ್ತು ಎಲ್ಲ ಜಾಗ ಹಾಗೆ ಬಿಟ್ಟು ಹೊಂಟೀವಿ. ಬಟ್ ಇದು ಕಸ ನಮ್ದಲ್ಲ, ಯಾರು ಹಾಕ್ಯಾರ ಗೊತ್ತಿಲ್ಲ. ಬಟ್ ಅದು ಸರ್ ಮತ್ತೆ ಏನೈತ್ರಿ ಕ್ಯಾಂಪರ್ಸ್ಗಳಿಗೆ ಈ ಹೊಸ್ದಾಗಿ ಕ್ಯಾಂಪಿಂಗ್ ಮಾಡ್ಬೇಕು ಅನ್ಕೊಂಡವ್ರಿ? ಆರಾಮ್ ಪ್ಲೇಸ್ಗಳು ಭಾಳ 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 ಅದಾವ. ಎಲ್ಲೂ ನೀವು ಕ್ಯಾಂಪಿಂಗ್ ಮಾಡ್ಬೋದು. ಸಿಂಪಲ್ ಆಗಿ ಜರ ಸೇಫ್ಟಿ ಸಂಗತಿ ಮಾಡಿರಿ. ಆ್ಯಂಡ್ ನಮ್ಮ ಕಡೆಗೆ ಕ್ಯಾಂಪಿಂಗ್ ಪ್ಲೇಸ್ ಇಲ್ಲ ಅಂತ ಹೇಳೋರಿಗೆ ಏನೈತ್ರಿ? ಇಲ್ಲ ಅಂತ ಹೇಳೋರಿ ನಮ್ಮ ವಿಡಿಯೋ ನೋಡಂತೀವಿ. ಎಸ್, ನಮ್ಮ ವಿಡಿಯೋಗಳು ನೋಡ್ರಿ. ಕ್ಯಾಂಪಿಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಂಥ ಜಾಗಗಳು ಸೇಫ್ ಅನ್ನೋ ತೋರ್ಸ್ಲತ್ತೀವಿ ನಮ್ಮ ವಿಡಿಯೋಗಳ್ದಾಗ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಯಾಂಪಿಂಗ್ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಮತ್ತು ಸರ್ ಬರ್ತೀರಿ, ಬಾಯ್. ಸೊ ನಿನ್ನೆ ನೈಟು ಆ ಸೈಡ್ಲಿಂದ ಎಂಟ್ರಿ ತೊಗೊಂಡು ಗೇಟ್ ಓಪನ್ ಮಾಡ್ಕೊಂಡು ಬಂದಿದ್ದೆವು. ಬಟ್ ಈಗ ಏನಂತಂದ್ರೆ ಹಿಂಗೆ ರಿಟರ್ನ್ ಹೋಗ್ಲಕ್ಕೆ ನಮಗೆ ಹಿಂಗೆ ಪ್ಲೇಸ್ ಅದ. ನಾವು ಆ್ಯಕ್ಚುಲಿ ನಿನ್ನೆ ಅಲ್ಲಿ ಅವರಿಗೆ ಏನಂತಾರೆ ಒಂದು ರಿಕ್ವೆಸ್ಟ್ ಮಾಡಿ ಅಲ್ಲಿ ಏನೋ ಓಪನ್ ಮಾಡಿಸಿದ್ದೆವು ಗೇಟ್. ಹಂಗೆ ಬರ್ಲಾಕೆ ಬಿಡಲಿಲ್ಲಪ್ಪ ಅಂತಂದ್ರೆ ಹಿಂಗೆ ಬರ್ಬೇಕಂತ ಇಟ್ಟಿದ್ದೆವು ಟಾರ್ಗೆಟ್. ಸೊ ಎಲ್ಲ ಪ್ಲ್ಯಾನ್ ಮೇಲೆ ಬಂದಿದ್ದೆವು. ಕ್ಯಾಂಪಿಂಗ್ ಅಂತೂ ಫೇಲ್ ಆಗಕ್ಕೆ ಬಿಡೋಲ್ಲ, ಅದಂತೂ 100%. ಸೊ ತೋರಿಸ್ತೀವಿ ನಿಮಗೆ ಇನ್ನೂ ಭಾಳಷ್ಟು ಜಾಗಗಳು ತೋರ್ಸ್ಲಾಕ. ಅದು ನಮ್ಮ ಒಂದು ಕಲಬುರಗಿ ಭಾಗದಾಗ 100% ತೋರಿಸ್ತೀವಿ ನಾವು. ಆ್ಯಂಡ್ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ನಾಗ SJR Vlogs ಅಂತ ಹೇಳ್ಕೇಸಿಂದ ಐಡಿ ಅದ. ಸೊ ಫಾಲೋ ಮಾಡ್ಕೊರಿ. ಸೊ ಲೈವ್ ಅಪ್ಡೇಟ್ ಏನಾರ ಬೇಕಿತ್ತಂದ್ರೆ ಸ್ಟೋರಿದಾಗ ಅಪ್ಡೇಟ್ ಇರ್ತಾವೆ. ಸೊ ಹಂಗಾಗಿ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡ್ಕೊರಿ. ಸೊ ಬರ್ರಿ ಈಗ ಒಂದು 2 ಫೋಟೋ ಹಾಕೊಂಬ್ರಿ ಇಲ್ಲಿ ಎಲ್ಲರೂ ನಿಂತು ಕೇಸಿಂದ. ಸೊ ಇಲ್ಲಿಗೆ ಬಂದೀವಿ ಅಂತಲ್ಲ, ಭಾಳಷ್ಟು ಜನ ಮ್ಯಾಲೆ ಹೋಗಿ ಏನು ತೋರಿಸಿರಲ್ಲ. ಬಟ್ ಇಲ್ಲಿ ಅದ್ರ ಮುಂದೆ ಏನು ಡ್ಯಾಮ್ ಓಪನ್ ಮಾಡ್ತಾರಲ್ಲ ಗೇಟ್ಗಳು, ಸೊ ಅದ್ರ ಫ್ರಂಟಿಗೆ ನಿಂತು ಎಲ್ಲರೂ ಭಾಳ ಮಂದಿ ಫೋಟೋ ಹಾಕೋತಾರೆ. ಸೊ ಹಂಗಾಗಿ ಅಲ್ಲಿ ಹೋಗ್ಬರ್ರಿ. ಅಲ್ಲೊಂದು 2 ಫೋಟೋ ಹಾಕೊಂಡು ಕೇಸಿಂದು ಸೀದಾ ರಿಟರ್ನ್ ಯಾರ ಮನೆಗೆ ಅವ್ರು ಹೋಗ್ತೀವಿ. ಈಗ ಒಂದು ವ್ಲಾಗಿನ ಕೊನೆ ಹಂತ. ಸೊ ಎಲ್ರಿಗೂ ಬಾಯ್ ಹೇಳೋದು. ಸರ್ ಬಾಯ್ ರೀ, ಆರಾಮ್ಸೆ ಹೋಗ್ರಿ, ಹೋಗಿ ಕಾಲ್ ಮಾಡಿರಿ. ಇವರಂತೂ ನಮ್ಮ ಜೊತೆ ಬರ್ತಾರೆ. ಇವ್ರಿಗೆ ಅಲ್ಲಿ ಸೆಡಮ್ದು ಹೋಗಿ ಬಾಯ್ ಹೇಳಮ್ರಿ. ಸೊ ಇವರು ಸಂಚಾರಿ ಅಣ್ಣವರು ಹುಮ್ನಾಬಾದ್ ಈ ಸೈಡ್ಲೇ ಹೋಗ್ತಾರೆ, ನಾವು ಹಿಂಗೆ ಹೋಗ್ತೀವಿ ಸೆಡಮ್ಗೆ.